ಹಲೋ ಮೇಡಮ್, ನಮಸ್ತೆ. ನಮಸ್ತೆ ನಮಸ್ತೆ ಮಾ, ಹೇಗಿದ್ದೀರಾ? ಇವತ್ತು ಟಾಕ್ಸಿಕ್ ಮೂವಿ ರಿಲೀಸ್ ಆಗಿದೆ. ಮೇಡಮ್ ನೋಡಿದ್ವಿ ಬೆಳಿಗ್ಗೆನೆ. ಓಕೆ ಮೇಡಮ್ ನಿಜವಾಗ್ಲೂ ಹೇಳ್ತೀನಿ, ಯಶ್ ಅವ್ರ ಬಗ್ಗೆ ಅಭಿಮಾನ ಇದೆ, ಇಲ್ಲ ಅಂತಲ್ಲ. ಓಕೆ, ಆದ್ರೆ ಮೂವಿ ಒಂದು ಚೂರು ಇಷ್ಟ ಆಗ್ಲಿಲ್ಲ. ಇಷ್ಟ ಆಗ್ಲಿಲ್ಲ? ಇಲ್ಲ. ನೀವು ಯಶ್ ಅವ್ರ ಅಭಿಮಾನಿನಾ? ಇಲ್ಲ ಮೇಡಮ್, ನಾನು ಯಶ್ ಅವ್ರ ಅಭಿಮಾನಿ ಅಲ್ಲ. ಓಕೆ, ಟಾಕ್ಸಿಕ್ ಮೂವಿ ನೋಡ್ಬೇಕು ಅಂತ ಹೋಗಿದ್ರಿ? ಹೌದು. ಯಾಕೆ ಇಷ್ಟ ಆಗ್ಲಿಲ್ಲಮ್ಮ ಮೂವಿ ನಿಮ್ಗೆ? ಮೇಡಮ್ ಅಂದ್ರೆ ಅದೊಂದ್ ಸ್ವಲ್ಪ ಮುಜುಗರ ಅನ್ಸುತ್ತೆ. ಓಕೆ ಓಕೆ. ನಾವು ಹಸ್ಬೆಂಡ್ ವೈಫ್ ಇಬ್ರು ಹೋಗಿದ್ವಿ. ಒಂದ್ ಸ್ವಲ್ಪ ಕೆಲವೊಂದ್ ಕಡೆ ಮುಜುಗರ ಅನ್ಸುತ್ತೆ ಮೂವಿ ನೋಡೋದಕ್ಕೆ. ಓಕೆ, ಅಂದ್ರೆ ಇದು ಕಂಪ್ಲೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವಿ ಅಲ್ವಾ, ಹೇಗೆ ಅಂತ? ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥದ್ದಲ್ಲ ಮೇಡಮ್. ಓಕೆ, ಬರೀ ಹುಡುಗರು ಹೋಗಿ ನೋಡ್ಬೋದು, ಬಟ್ ಹುಡುಗರು ಕೂಡ ನೋಡೋದಕ್ಕೆ ಅಂದ್ರೆ ಇವಾಗ ಏನಾಗ್ತಿದೆ ಅಂದ್ರೆ ಸಮಾಜದಲ್ಲಿ ನೀವೇ ಹೇಳ್ತಿರ್ತೀರ ನ್ಯೂಸ್ ಅಲ್ಲಿ. ಹೌದು, ನಿಜ. ಅಲ್ಲಿ ಅವ್ರನ್ನ ಏನೋ ಮಾಡಿದ್ರು, ಇವ್ರನ್ನ ಯಾರನ್ನೋ ಏನೋ ಮಾಡಿದ್ರು ಅಂತ. ಸೊ ಈ ತರ ಮೂವಿಗಳು ಬಂದಾಗ ಇನ್ನೂ ಅವ್ರಿಗೆ ಅದು ಪ್ರವೋಕ್ ಆಗುತ್ತೆ. ನಿಮ್ಮ ಹೆಸರು? ಡೆಫಿನೆಟ್ಲಿ ಮೇಡಮ್, ನನ್ನ ಹೆಸರು ಮಧು ಅವರೇ, ಬೆಂಗಳೂರಿಂದನಾ? ನೀವ್ ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಹೌದು, ಬೆಂಗಳೂರಿಂದ. ಎಷ್ಟು ಗಂಟೆ ಶೋ ಬುಕ್ ಮಾಡ್ಕೊಂಡಿದ್ರಿ? ಏನ್ ಮೇಡಮ್? ಎಷ್ಟು ಗಂಟೆ ಶೋಗ್ ಹೋಗಿದ್ರಿ ಅಂತ? ಯಾಕಂದ್ರೆ ನಾವು 6 ಗಂಟೆ ಶೋಗೆಲ್ಲ ಹೋಗಿದ್ದು. 6 ಗಂಟೆ ಶೋ. ನಾವು ಬೆಂಗಳೂರಿನ ವೆಂಕಟೇಶ್ವರ ಥಿಯೇಟರ್ ಗೊತ್ತಾ ನಿಮ್ಗೆ? ಗಿರಿನಗರ. ಗೊತ್ತು. ಅಲ್ಲಿ 6 ಗಂಟೆ ಶೋಗ್ ಹೋಗಿದ್ವಿ ನಾವು. ಹೌದಾ? ನಾವು 3 ದಿನನೇ ಬುಕ್ ಮಾಡಿದ್ವಿ. ಎಷ್ಟೇ 500 ರೂಪಾಯಿ ಎಷ್ಟೋ ಇತ್ತು ಒಂದು ಟಿಕೆಟ್. ಮೇಡಮ್, ಯಾಕಂದ್ರೆ ನಾವೂನು ಯಶ್ ಅಭಿಮಾನಿ ಅಂದ್ರೆ ನಾವು ಒಬ್ರು ಸ್ಟಾರ್ ಅಭಿಮಾನಿ ಖಂಡಿತ ಅಲ್ಲ. ನಾವು ಕನ್ನಡ ಚಿತ್ರರಂಗದಲ್ಲಿ ಎಲ್ಲರ ಅಭಿಮಾನಿಯು ಕೂಡ, ಯಾರು ಒಳ್ಳೆ ಸಿನಿಮಾ ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಈಗ ನೀವು ಹಾನೆಸ್ಟ್ ಆಗಿ ಹೇಳಿ ಅಮ್ಮ, ಸಿನಿಮಾ ಹೆಂಗಿತ್ತು? ಎಷ್ಟು ರೇಟಿಂಗ್ಸ್ ಕೊಡ್ತೀರಾ? ಈಗ 5ಕ್ಕೆ ಎಷ್ಟು ಕೊಡ್ತೀರಾ? ಅಲ್ಲ, 10ಗೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, 10ಗೆ 3 ಕೊಡೋದು ರೇಟಿಂಗ್. ಯಾಕೆ ಅಂತಂದ್ರೆ ಅಲ್ಲ, ಎಷ್ಟು ಜಸ್ಟ್ ಪಾಸ್ ಮೂವಿ ನೋಡಿದೀನಿ, ಗಜಕೇಸರಿ ನೋಡಿದೀನಿ. ಆಲ್ಮೋಸ್ಟ್ ಅವ್ರ ಫಿಲ್ಮ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಅಂತಮ್ಮ ಅನ್ಕೊಂಡು ಈ ಮಟ್ಟಕ್ಕೆ ಬಂದ್ರು. ಹೌದು. ಅಟ್ಲೀಸ್ಟ್ ಒಂದು ಮಾಸ್ಟರ್ ಪೀಸ್ ರೇಂಜ್ಗೂ ಇಲ್ಲ ಮೇಡಮ್ ಮೂವಿ ನನ್ಗಂತೂ. ನೀವು ಅಟ್ಲೀಸ್ಟ್ ಜಸ್ಟ್ ಪಾಸ್ ಆದ್ರೂ ಮಾಡ್ಬೇಕಲ್ವಾ ಯಶ್ ಅವ್ರನ್ನ? 4 ವರ್ಷ ಯಶ್ ಅವ್ರನ್ನ ಜಸ್ಟ್ ಪಾಸ್ ಮಾಡೋದಕ್ಕೆ ಮೂವಿಲಿ ಏನು ಅಂತ ಕಥೆನೇ ಇಲ್ಲ ಮೇಡಮ್. ಒಂದು ಹಾಲಿವುಡ್ ಮೂವಿ ನೋಡೋ ತರ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದ್ರೊಳಗಡೆ ಕತೆ ಇಲ್ಲ. ಹೌದು. ನಮ್ ಕನ್ನಡಿಗರು ತುಂಬಾ ತಲೆನೋವು ಬಂತಿದೆ. ಸಾರಿ ಸುಮಾ ಅವರೇ, ಮಧು ಅವರೇ, ಸಾರಿ. ಈಗ ನಮ್ಮ ಕನ್ನಡಿಗರು, ನಾವು ಅಣ್ಣವ್ರ ಸಿನಿಮಾಗಳು, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಸಿನಿಮಾಗಳು, ಅಂಬರೀಷ್ ಅವರ ಸಿನಿಮಾಗಳು, ಶಂಕರ್ ನಾಗ್ ಅವರ ಸಿನಿಮಾಗಳು, ಅನಂತ್ ನಾಗ್ ಅವರ ಚಿತ್ರಗಳು, ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳು ಎಷ್ಟು ಕತೆಗೆ ಒತ್ತು ಕೊಡ್ತಾ ಇದ್ರು. ಬಟ್ ಅದೇ ರೀತಿ ಮಾಡಿ ಅಂತ ಖಂಡಿತ ನಾವು ಹೇಳಲ್ಲ. ಜನರೇಷನ್ ಚೇಂಜ್ ಆಗುತ್ತೆ. ನಮ್ಮ ಯಂಗ್ಸ್ಟರ್ಸ್ಗಳು ಬೇರೆ ಸಿನಿಮಾಗಳನ್ನ ಕೇಳ್ತಾರೆ. ಬಟ್ 4 ವರ್ಷ ಈ ಸಿನಿಮಾಗ್ ಬೇಕಾಗಿತ್ತ ಅಂತ ನಿಮ್ಗೆ ಅನ್ಸುತ್ತಾ? ಯಶ್ ಅವ್ರು 4 ವರ್ಷ ತಗೋಬೇಕಾಗಿತ್ತ ಅಂತ ನಿಮ್ಗೆ ಅನ್ಸುತ್ತಾ? ಮೇಡಮ್, ಖಂಡಿತ 4 ವರ್ಷ ವೇಸ್ಟ್ ಆಫ್ ಟೈಮ್, ಅದ್ರ ಜೊತೆಗೆ ವೇಸ್ಟ್ ಆಫ್ ಮನಿ. ಎಷ್ಟು ಕೊಟ್ಟಿದ್ರಿ ನೀವು ಟಿಕೆಟ್ಗೆ? ಹೌದು. ಅಲ್ಲ, ಟಿಕೆಟಿಗೆ ಎಷ್ಟು ರೂಪಾಯಿ ನಿಮ್ದು ಟಿಕೆಟ್? 600 ರೂಪಾಯಿ ಮೇಡಮ್. ಒಂದು ಟಿಕೆಟ್ 600. ಇಬ್ರು ನೀವು ನಿಮ್ಮ ಹಸ್ಬೆಂಡ್ ಹೋಗಿದ್ರಾ? 1200 2 ಟಿಕೆಟ್ ಬುಕಿಂಗ್ ಮಾಡಿದ್ದು. ಈಗ ಸಿನಿಮಾ 3 ಅವರ್ ಇದೆಯಲ್ವಾ, ನಿಮ್ಗೆ ಫಸ್ಟ್ ಹಾಫ್ ಇಷ್ಟ ಆಯ್ತಾ, ಸೆಕೆಂಡ್ ಹಾಫ್ ಇಷ್ಟ ಆಯ್ತಾ, ಅಥವಾ 2 ಹಾಫ್ ಇಷ್ಟ ಆಗಿಲ್ವಾ? ಹೇಳ್ಬೇಕು ಅಂದ್ರೆ ಫಸ್ಟ್ ಹಾಫ್ ಒಂದ್ ಸ್ವಲ್ಪ ಓಕೆ. ಸೆಕೆಂಡ್ ಹಾಫ್ ಸ್ವಲ್ಪ ಕ್ಲೈಮ್ಯಾಕ್ಸ್ ಅದು 1 ಅವರ್ ಇಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ ಕ್ಲೈಮ್ಯಾಕ್ಸ್ ಏನು. ಹಾಗಾಗಿ ಎಲ್ಲೋ ಒಂದ್ ಕಡೆ ಬೋರಿಂಗ್ ಅಂತ ಅನಿಸ್ತು ಮೂವಿ. ಅಂದ್ರೆ ಅರ್ಚಾಟ ಕಿರ್ಚಾಟ ಎಲ್ಲ ಜಾಸ್ತಿ ಇದೆ ಅಲ್ಲ, ಸಿಕ್ಕಾಪಟ್ಟೆ ಸೌಂಡ್, ವೈಲೆನ್ಸ್ ಮೇಡಮ್. ಅಲ್ಲ, 1 ಅವರ್ ಫುಲ್ ಗನ್ ಶಾಟ್ಸ್ ಗಳೇ ಇದೆ. 1 ಅವರ್ 3 ಅವರ್ ಸಿನಿಮಾದಲ್ಲಿ 1 ಅವರ್ ಏನಂದ್ರೆ ಮೇಡಮ್, ಯಶ್ ಅವ್ರು ಇರೋ ರೇಂಜ್ಗೆ ಅವ್ರಿಗೆ ಈ ಮೂವಿ ಅಲ್ಲ. ಅಲ್ಲ, ಅಷ್ಟೊಂದು ಹೀರೋಯಿನ್ಸ್ ಗಳ ಅವಶ್ಯಕತೆ ಇತ್ತಾ ಅಂತ ಅನ್ಸ್ತಾ ನಿಮ್ಗೆ? ಖಂಡಿತ ಇರ್ಲಿಲ್ಲ ಮೇಡಮ್, ಅಷ್ಟೊಂದ್ ಜನ ಹೀರೋಯಿನ್ಸ್. ಆಮೇಲೆ ನಯನತಾರ ಅವ್ರ ಅಕ್ಕನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ನನ್ಗಂತೂ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಯ್ತಾ? ಬಟ್ ಮೇಡಮ್, ನನ್ಗಂತೂ ಒಂದ್ ಸೀನ್ ಅಂತೂ ತುಂಬಾ ಮುಜುಗರ ಆಗೋಯ್ತು. ಆ ಎಲ್ಲಾ ಲೇಡೀಸ್ ಫೈಟ್ ಮಾಡ್ತಾರೆ. ಆ ಫೈಟ್ ಮಾಡಿದಾಗ ಸಡನ್ ಆಗ ಒಂದ್ ಲೇಡಿ ಯಶ್ ಅವ್ರ ಹತ್ರ ಬರ್ತಾರೆ, ಆ ಗನ್ ಪಾಯಿಂಟ್ ಬಾಯಿಗೆ ಇಟ್ಬಿಡ್ತಾರೆ. ಸೊ ಆ ಸೀನ್ಗಳೆಲ್ಲ ನಿಜವಾಗ್ಲೂ ಬಹಳ ನಾವು ನೋಡಿದ್ವಿ, ನಮಗೂ ಮುಜುಗರ ಆಯ್ತು. ಬಟ್ ಏನ್ ಗೊತ್ತಾ ಮಧು ಅವರೇ, ನಾವು ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ. ಮೇಡಮ್, ನಾನು ಕೂಡ ಅಪ್ಪಟ ಕನ್ನಡದಳು. ನಾನು ಇವತ್ತು ಕೂಡ ನನ್ನ ಮೊಬೈಲ್ ಅಲ್ಲಿ ಚಾಟ್ ಮಾಡ್ಬೇಕಂದ್ರೆ ನಾನು ಕನ್ನಡದಲ್ಲೇ ಮಾಡೋದು. ಇಲ್ಲಿ ಕನ್ನಡನ ನಾವು ತೆಗಳುತ್ತಾ ಇಲ್ಲ, ಕನ್ನಡನ ನಾವು ಉಳಿಸ್ಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಚಿತ್ರರಂಗ ಕೆಳಗಡೆ ಹೊರಟೋಗ್ಬಿಟ್ಟಿದೆ.
ಸೊ ಇವಾಗ ನನ್ಗೆ ಒಂಥರ ಹೆಂಗಾಗ್ತಿದೆ ಅಂದ್ರೆ ಮೊಬೈಲ್ ಓಪನ್ ಮಾಡಿದ್ರೆ ಸಾಕು ಈ ಪಿಕ್ಚರ್ ಬಗ್ಗೆ ತುಂಬಾ ಟ್ರೋಲ್ ಮಾಡ್ತಿದ್ದಾರೆ. ಎಸ್ ಹೌದು, ನಮ್ಗೆ ಬೇಸರ ಆಗುತ್ತೆ ಮಧು ಅವರೇ. ಯಾಕೆಂತಂದ್ರೆ ಕನ್ನಡ ಬಾವುಟ ಎಲ್ಲೋ ಪತಾಕೆ ಆರಿಸ್ತಾ ಇದ್ದವರು ಸಡನ್ ಆಗಿ ಅದನ್ನ ಇಳಿಸ್ಬಿಟ್ರ ಈ ಮೂವಿಯಿಂದ ಅನ್ನೋದೆಲ್ಲ ಒಂಥರ ಮನ್ಸಿಗೆ ಬೇಜಾರಾಯ್ತು. ಈ ಕಥೆನ ಯಾಕೆ ಒಪ್ಕೊಂಡ್ರು ಅವ್ರು? ಇದಕ್ಕೋಸ್ಕರ 4 ವರ್ಷ ಯಾಕೆ ಟೈಮ್ ತಗೊಂಡ್ರು? ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಅಮ್ಮ ನೀವು ಅಂದ್ರೆ ಯಶ್ ಅವರಲ್ಲಿ? ಮೇಡಮ್ ನಿಜವಾಗ್ಲೂ ಹೇಳ್ತೀನಿ ಕೇಳಿ, KGF ನಾನು 3 ಸಲ ನೋಡಿದೀನಿ ಥಿಯೇಟರ್ ಅಲ್ಲಿ. ಎಸ್ ಹೌದು. ಹಾ, KGF ಮೂವಿ ಅಷ್ಟು ಚೆನ್ನಾಗಿದೆ. 2 ಪಾರ್ಟ್ 3 ಸಲ ನೋಡಿದೀರಾ? ಇಲ್ಲ, ಫಸ್ಟ್ ಬಂತಲ್ಲ ಅದನ್ನ 3 ಸಲ ನೋಡಿದೆ. ನಂಗೆ ತುಂಬಾ ಇಷ್ಟ ಆಯ್ತು KGF. ಅದಾದ್ಮೇಲೆ ಸೆಕೆಂಡ್ ಪಾರ್ಟ್ ಅಂದ್ರೆ KGF 1 ಚಾಪ್ಟರ್ 1 ಬಂತಲ್ಲ, ಅದು ಒಂದೇ ಸಲ ನೋಡಿದ್ದು. ಅಲ್ಲ ನೀವು ಈಗ ಮಧು ಅವರೇ KGF ರೇಂಜ್ ಅಲ್ಲಿ ಇರುತ್ತೆ ಅನ್ಕಂಡೆ ನೀವು ಥಿಯೇಟ್ರಿಗೆ ಹೋಗಿದ್ದೀರಾ, ನಂಗೆ ಗೊತ್ತು. ಖಂಡಿತ ನಾವು ಹಂಗೆ ಅನ್ಕಂಡೆ ಹೋಗಿದ್ದು. ಆಮೇಲೆ ಯಶ್ ಅವರು ಖಂಡಿತ ಅದ್ಭುತವಾದಂತಹ ನಟರು. ನಾವು ಯಶ್ ಅವ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅವರ ಡೆಡಿಕೇಶನ್, ಅವರ ಕಾಸ್ಟ್ಯೂಮ್, ಅವರ ಡೈಲಾಗ್ ಡೆಲಿವರಿ ಎಲ್ಲ ಸೂಪರ್ ಬೇ. ಈ ಟಾಕ್ಸಿಕ್ ಮೂವಿಲೂ ಅಷ್ಟೇನೆ. ಬಟ್ ಕತೆ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಅನ್ನೋದು ಕೂಡ, ಮತ್ತೆ ಈ ಸಿನಿಮಾಗೆ 4 ವರ್ಷ ಬೇಕಾಗಿರ್ಲಿಲ್ಲ ಅನ್ನೋದು, ಮತ್ತೆ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಹೋಗ್ತಾರೆ ಯಶು, ವಿಶ್ವದಾದ್ಯಂತ ರಿಲೀಸ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರಬೇಕಾಗಿತ್ತು ಅನ್ನೋದು ಕೂಡ ನಮಗ್ ಅನ್ಸಿದ್ದನ್ನ ನಾವು ಹೇಳ್ತಾ ಇದೀವಿ. ಅದಕ್ಕೆ ನಾವು ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ ಅಂದ್ವಿ. ನೋಡಿ, ಈಗ ನಾವು ಮಧು ಅವರು ನೀವು ಯಾರನ್ನದೇ ನಮಗ್ ಗೊತ್ತಿಲ್ಲ, ನಾವಲ್ಲಿ ನಂಬರ್ ಹಾಕಿದ್ವಿ, ನೀವು ಕರೆ ಮಾಡಿದ್ರಿ, ನಿಮ್ಮ ಒಪಿನಿಯನ್ ಹೇಳಿದ್ವಿ. ಹಿಂಗೂ ಕಮೆಂಟ್ ಹಾಕ್ಬಿಡ್ತಾರೆ, ಮಧು ಅವರೇ ನೀವೇ ಮಾಡಿಸ್ಬಿಟ್ಟಿದ್ದೀರಾ, ನಿಜವಾಗ್ಲೂ ನೀವ್ ಯಾರಂತ ಗೊತ್ತಿಲ್ಲ, ನೀವು ನಾನು ಅದನ್ನೇ ಹೇಳಿದ್ರೆ ನಮ್ಮನ್ನ ವಿರೋಧ ಮಾಡ್ಬಿಡ್ತಾರೆ, ಇವ್ರು ಯಾವ್ದೋ ಬೇರೆ ಇದರಿಂದ ಬಂದ್ಬಿಟ್ಟಿದ್ದಾರೆ, ಕನ್ನಡದವ್ರೆ ಎಲ್ಲ ಅನ್ಬಿಡ್ತಾರೆ. ಮೇಡಮ್ ಇನ್ನೊಂದ್ ಹೇಳ್ತೀನಿ ಕೇಳಿ, ಪ್ರತಿಯೊಬ್ಬರಿಗೂ ಕರ್ನಾಟಕದಲ್ಲಿ ಹುಟ್ಟಿರೋರ್ಗೆ ಅವ್ರವ್ರದೇ ಆದಂತ ಸ್ವತಂತ್ರ ಇದೆ. ಹೌದು ಅಲ್ವಾ ಮೇಡಮ್? ಇಷ್ಟ ಆಯ್ತು ಅಂತ ಹೇಳ್ತೀವಿ, ಇಷ್ಟ ಆಗಿಲ್ಲ ಅಂತ ಹೇಳಲೇಬೇಕು. ಕರೆಕ್ಟ್. ನೀವೀಗ 1200 ರೂಪಾಯಿ ಕೊಟ್ಟು ಹೇಳ್ದಾಗ್ಲೇ ನೆಕ್ಸ್ಟ್ ಮನುಷ್ಯ ತಿದ್ಕೊಂಡು ಮುಂದೆ ಸಾಕ್ಬೇಕಾಗುತ್ತೆ ಹೊರತು ಇದನ್ನ ದ್ವೇಷ ಮಾಡಕ್ಕಾಗುತ್ತಿಲ್ಲ. ಹೌದು. ಈಗ ಕಾಂತಾರ ಅಂತ ಮೂವಿ ಬಂತು. ಹೌದು. ಈಗ ನಮ್ ನಿಜ ಹೇಳ್ತೀನಿ ಕೇಳಿ, 1 ತಿಂಗಳಾದ್ರೂ ನಾನು ಆ ಮೂವಿಗೆ ಹೋಗೇ ಇರ್ಲಿಲ್ಲ. ಎಲ್ಲಾರು ಹೇಳಿ ಕೇಳಿ ಕಾಂತಾರ ಮೂವಿನ ಚಾಪ್ಟರ್ 1 ಬಂದಾಗಲ್ಲ, ಕಾಂತಾರ ಫಸ್ಟ್ ಬಂತಲ್ಲ ಆ ಮೂವಿಗೆ ಬಂದಾಗ ಅದು ನೋಡಿ ಆ ಮೂವಿನ 1 ತಿಂಗಳಾದ್ರೂ ನಾನು ಥಿಯೇಟರ್ ಹೋಗಿ ನೋಡಿರ್ಲಿಲ್ಲ. ಆ ಮೂವಿ ರಿವ್ಯೂ ಕೇಳಿದಾಗ ಅದೆಲ್ಲ ಕೇಳಿದಾಗ ನಾನ್ ನೋಡ್ಲೇಬೇಕು ಅಂತ ಹೇಳಿ ಇದೇ ಇದ್ರಲ್ಲಿ ಕಾಮಾಕ್ಷಪಲ್ಲಿ ರುದ್ರೇಶ್ ಥಿಯೇಟರ್ ಅಲ್ಲಿ 195 ರೂಪಾಯಿ ಕೊಟ್ಟಿ 1 ಟಿಕೆಟ್, ಅದು ಟಿಕೆಟ್ ಸಿಕ್ಕಿರ್ಲಿಲ್ಲ, 195 ರೂಪಾಯಿ ಕೊಟ್ಟಿ ಟಿಕೆಟ್ ತಗೊಂಡು ಆ ಮೂವಿ ನೋಡ್ಕೊಂಡು ಬಂದಿದ್ದಾಯ್ತು. ಅದಾದ್ಮೇಲೆ ಚೆನ್ನಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಇನ್ನೊಂದ್ಸಲ ನಮ್ ಗೊಲ್ರಟ್ಟಿಲಿ ವೆಂಕಟೇಶ್ವರ ಥಿಯೇಟರ್ ಇದೆ, ಅಲ್ಲಿ ಮತ್ತೆ ಇನ್ನೊಂದ್ಸತಿ ಹೋಗಿ ಆ ಮೂವಿ ನೋಡ್ಕೊಂಡು ಬಂದಿದ್ದೆ.